ಗೈಸ್ ಮದುವೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹೆಂಗ್ ಮಾಡ್ಲಿ? तो चलिए शुरू करते हैं. ಹೆಂಗಾದ್ರೂ ಮಾಡು, ಹೆಲ್ಮೆಟ್ ಹಾಕೊಂಡ್ ಮಾಡು. ನೆಕ್ಸ್ಟ್ ನೀನ್ ತರ ಪ್ರತಿಭೆ ಹುಟ್ಟಬಾರ್ದು. ಅದ್ ಹೆಂಗ್ರೋ ನಿಮ್ ಊರಲ್ಲಿ ಮುಖ ತೋರಿಸ್ತೀರಾ? ಆಡು ಆಡು ನಮ್ಮ ನೀನ್ 3 ದಿನದ ರೀಚಾರ್ಜ್ ಖಾಲಿ ಆಗುತ್ತೆ. ಶಂತನು ಕರೆನ್ಸಿ ಹಾಕ್ಸಲ್ಲ. ಯಾವ್ದು ಕೋತಿ ಗ್ಯಾಂಗಿನ ತಪ್ಪಿಸ್ಕೊಂಡ್ ಬಂದವನ್ ಬೋಳಿ ಮದ. ನೀನ್ ಹೆಂಗಾದ್ರೂ ಆಡು, ನಾನಂತೂ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತೀನಿ. ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ ಅಮ್ಕು ಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್. ಎಲ್ಲೂ ಹೇಳಿಲ್ಲ, ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಇಲ್ಲಿವರೆಗೂ ಎಲ್ಲೂ ಹೇಳಕ್ ಹೋಗಿಲ್ಲ, ಇವಾಗ ಹೇಳ್ತಿದೀನಿ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಸೊ ಇದು 3 ಇರುತ್ತೆ ಲೈಫ್ ಅಲ್ಲಿ. ಅಮ್ಮನೂ ಇರುತ್ತೆ, ಧೈರ್ಯನೂ ಇರುತ್ತೆ, ಕರ್ಮ. ಕರ್ಮ ಅನ್ನೋದು ಯಾಕಂದ್ರೆ ಸುಮ್ನೆ ಬಿಡಲ್ಲ. ನಾನು ರಿಯಾಲಿಟಿ ಶೋ ಅಲ್ಲೇ ನಾನು ಹೇಳಿಲ್ಲ ಇದ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮ್ಕು ಡುಮ್ಕು ಅಂದ್ರೆ ಅಮ್ಮ, ಧೈರ್ಯ, ಕರ್ಮ. ಅಮ್ಮ ಬಂದು 9 ತಿಂಗಳು ಹೊತ್ತು ಎತ್ತು ನಮ್ನ ಸಾಕುತ್ತೆ. ಧೈರ್ಯ ಅಪ್ಪ, ಕರ್ಮ ನಾವ್ ಮಾಡ್ಕೊಳೋದು. ಕರೆಕ್ಟಾ ಮ್ಯಾಮ್? ಇದು ಇವತ್ತು ಹೇಳ್ತಾ ಇದೀನಿ, ಎಲ್ಲೂ ಹೇಳಿಲ್ಲ. ಇದೇ ಅಮ್ಕು ಡುಮ್ಕು ಅನ್ನೋದು. ಯಾರೇನ ಅನ್ಕೊಂಡ್ಲಿ, ಇವ್ನಿಗೆ ತಲೆ ಇದೆ ತಲೆ ಇಲ್ಲ, ನಾನ್ ಜೀವನ ನಾನ್ ಹಿಂಗೆ ಇರೋದು, ಚೇಂಜ್ ಆಗೋ ಮಾತೇ ಇಲ್ಲ. ದುಡ್ಡು ಕೊಡ್ತೀನಿ ಅದ್ ಕೊಡ್ತೀನಿ ಅದ ಚೇಂಜ್ ಆಗೋನಲ್ಲ. ನಂಬಿಕೆ ಕೊಡು, ಧೈರ್ಯ ನನ್ನ ಹತ್ರ ಇದೆ, ಸಾಧನೆ ಮಾಡೋ ಕೆಪಾಸಿಟಿ ಐತೆ, ಮಾಡಿ ತೋರಿಸ್ತೀನಿ ಅಷ್ಟೇ. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿದ್ರೆ ಸತ್ಪ್ರಜೆಗಳ ಸ್ವಯಂವರ ಪ್ರಾಯೋಜಕರು ಟೋಲ್ಗೇಟ್ ಅಲ್ಪುಡಿ ಡಮಲ್ಕೋಟ ಇಲ್ಲಿ ಪೋಷಣ ಸಹ ಪ್ರಾಯೋಜಕರು ಫಿನಾಲ್ ಕಾಫ್ ಸಿರಪ್ ಹಾಗೂ ಮಾಮಾ ಸೂತ್ರ ಲಾಂಗ್ ಲಾಸ್ಟಿಂಗ್ ಬಾಡಿ ಸೆಂಟು ಪವರ್ಡ್ ಬೈ ಅಮೃತ ಉಣ್ಣಿ ಹೇರ್ ಆಯಿಲ್. ಬಾಮ್ಮ ಸತ್ಪ್ರಜೆ ನಂಬರ್ 1 ನುಲ್ದಾಣ ನೀಲವೇಣಿ ಬಾ. ಏನು ನಿನ್ನ ಬೇಡಿಕೆ? ನಮ್ಮಮ್ಮಂಗೆ ಅಳಿಯ ಬೇಕಂತೆ, ಯಾರಾದ್ರೂ ಇದ್ರೆ ಪ್ಲೀಸ್ ನಿಮ್ ಫೋಟೋ ಸೆಂಡ್ ಮಾಡ್ತೀರಾ? ಏಯ್, ಏನೇ ಮನೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅನ್ನೋ ತರ ಕೇಳ್ತಿದ್ಯಾ? ನಮ್ಮ ಅಮ್ಮಂಗೊಬ್ಬ ಅಳಿಯಬೇಕು ಅಂತ. ಯಾಕೆ ನಿನಗೆ ಗಂಡ ಬೇಡವಾ? ನಿಮ್ಮ ಅಮ್ಮಂಗೆ ಅಳಿಯ ಯಾಕೆ? ನಿಂದು ಸೀರೆ ಬ್ಲೌಸ್ ಪೆಟಿಕೋಟ್ ಎಲ್ಲ ಒಗ್ದಿರೋದನ್ನ ತಗೊಂಡೋಗ್ಬಿಟ್ಟು ಮಾಡಿ ಮೇಲೆ ಒಣಗಾಕಕ್ಕ. ಫೋಟೋ ಸೆಂಡ್ ಮಾಡ್ತೀರಾ? ಫೋಟೋ ಯಾಕೆ ನುಲ್ದಾಳ ನೀಲವೇಣಿ, ವಿಡಿಯೋನೇ ಕಳಿಸ್ತೀನಿ ನೋಡು. ನಿಲಿವನಲ್ಲಿ ತೆಲೋ ಮೋಡ ನಾನೀಗ ಗಾಳಿ ಬಂದನು ಯಾಕೆ ಕೇಳಬೇಕೀಗ. ನೋಡ್ದೆ ನಮ್ಮ ಹುಡುಗಂಗೆ ಖುಷಿ ಆದಾಗ ಈ ತರ ಸುತ್ತಾಡ್ಕೊಂಡು ಹಾಡು ಹೇಳ್ತಾನೆ ಅನ್ನೋದೊಂದು ಬಿಟ್ರೆ, ಇನ್ನು ನಾವು ಕ್ಯಾರೆಕ್ಟರ್ ಮಾತ್ರ 100% ಬ್ಲಾಕ್. ಸಾರಿ, ಕ್ಯಾರೆಕ್ಟರ್ ಮಾತ್ರ 100% ಗೋಲ್ಡ್. ಸೈಡ್ ಹೋಗಿ ಮಾತಾಡ್ಕೊಳ್ಳಿ, ಮ್ಯಾಚ್ ಆದ್ರೆ ಕ್ಯಾಚ್ ಹಾಕೊಳ್ಳಿರಂತೆ. ಆ ಮುಂದಿನ ಸತ್ಪ್ರಜಾರಮ್ಮ. ಓಹೋ, ಬಾಯ್ ಕಟ್ ಭಾಗ್ಯಲಕ್ಷ್ಮಿ ಅವರೇ, ಬನ್ನಿ 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 ಬನ್ನಿಪಾ. ನನ್ನ ನಿಯಮ್ ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಹೌದಾ? ಯಾರಮ್ಮ ಅವನು? ಒಂದು ಫೋಟೋ ಏನಾರು ಇದ್ರೆ ಸ್ವಲ್ಪ ತೋರಿಸ್ತೀಯಾ? ಬಿಸಿ ಬಿಸಿ ಕುದಿಯಲ್ಲ ಅವ್ನು ಸಾಮಾನ್ ಮೇಲೆ ಹಾಕ್ಬಿಟ್ಟು ಅಭಿಷೇಕ ಮಾಡ್ಬಿಡ್ತೀನಿ. ಅಂದಂಗೆ ನಿನ್ ಬೇಡಿಕೆ ಏನು? ಫಸ್ಟ್ ಎಕ್ಸ್ಪೆಕ್ಟೇಷನ್ ಈಸ್ ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಗಂಟಲಲ್ಲಿ ಕಿಚ್ ಕಿಚ್ಚಿದ್ರೆ ತಿನ್ಬೇಕು ವಿಕ್ಸು. ಸುಂಕದ ಕಟ್ಟೆಯಲ್ಲಿರೋ ಸೊಲ್ಲಾಪುರದ ಅಮ್ಮನ ದೇವಸ್ಥಾನದಲ್ಲೇ ನಿನ್ನ ಮದ್ವೆ ಫಿಕ್ಸು. ಅಂಡ್ ದೆನ್ ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇಬೀಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಗಂಡು ಹುಡುಗ ತುಂಬಾ ಕಷ್ಟ ಆಗುತ್ತಮ್ಮ. ತುಂಬಾ ಕಷ್ಟ ಆಗುತ್ತೆ. And then third condition ಬಂದ್ಬಿಟ್ಟು I want to have separate room, like 2 BHK ಮನೆಯಲ್ಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ and ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. 2 BHK ಏನ್ಕೆ ಸುಮ್ನೆ ವೇಸ್ಟ್. ಇಬ್ರು ಸಪರೇಟ್ ಫ್ಲಾಟ್ ತಗೊಂಡ್ಬಿಟ್ಟು ಹೇಳ್ತೀನಿ. ಅವ್ನು ಗೋದ್ರೇಜ್ ಟೌನ್ ಸರ್ಜಾಪುರ ಹತ್ರ ಇರೋದು, ನೀನ್ ಇಲ್ಲಿ ಗಾಲ್ಫ್ ಕ್ಲಬ್ ಹತ್ರ ಇರೋ ಪ್ರೆಸ್ಟೀಜ್ ಫ್ಲಾಟ್ ತಗೊಂಡು ಹೇಳ್ತೀನಿ. ಇಬ್ರು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯಕ್ಕೆ, ನ್ಯೂ ಇಯರ್ ಅಲ್ಲಿ ಕೇಕ್ ಕಟ್ ಮಾಡಕ್ಕೆ, ಸಂಕ್ರಾಂತಿ ಹಬ್ಬದಲ್ಲಿ ಕಪ್ ತಿನ್ನಕ್ಕೆ ಸೇರ್ಕೊಳ್ಳಿರಂತೆ. ಯಾಕಂತ ಅಂದ್ರೆ ಮಿಕ್ಸ್ ಅಲ್ವಾ, ಅದಕ್ಕೆ. ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಇನ್ಫಾರ್ಮ್ ಮಾಡಿ ಹೋಗೋದು ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ನೋಡ್ದ ಇದೇ ಕಾರಣಕ್ಕೆ ನಾನು ಹೇಳಿದ್ದು ಸಪರೇಟ್ ಫ್ಲಾಟ್ ಮಾಡ್ಕೊಂಬಿಡಿ ಅಂತ. ಅವಾಗ ನೀನ್ ಎಲ್ಲಿ ಹೋಯ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಇರ್ತೀಯಾ, ಏನ್ ತಿಂತೀಯಾ, ಏನು ಗೊತ್ತಾಗಲ್ಲ ನಿನ್ ಗಂಡಂಗೆ. ಅಂಡ್ ದೆನ್ ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ್, ಲೈಕ್ the next day I'll file a divorce case. I don't entertain this physical abuse. ಮದುವೆ ಆಗಿರೋ ಗಂಡ ಮುಟ್ಟಿದ್ರೆ ಫಿಸಿಕಲ್ ಅಬ್ಯೂಸಾ? ಅಮ್ಮ ಧನ್ಯವಾದ, ಶುಕ್ರಿಯಾ, ನಮಸ್ತೆ, ಅಡ್ಬಿದ್ದೆ. ನೀನ್ ಹುಟ್ಟೇನು ಅಂತ ಸೆಣೆ ನಮ್ಮ ಸತ್ಪ್ರಜೆಗಳ ಸ್ವಯಂವರದಲ್ಲಿ ನಮ್ಮ ತಾಯಿ ಅಣ್ಣಿಗೂ ಇಲ್ಲ. ದಯವಿಟ್ಟು ನೀನ್ ಕಳ್ಸ್ಕೊ. ಮದುವೆ ಆದ್ರೆ ಕರಿ, ಊಟಕ್ಕೆ ಬಂದು ಉಣ್ಕೊಂಡು ಹೋಯ್ತೀನಿ.
ಹಲೋ ಮಗ, ಹೇಳ. ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟೈತ್ ಕಣ. ಏನು? ಲೋ, ನಿನ್ನೆ ನನ್ ಬ್ಯಾಗ್ ಅಲ್ಲಿ ಓಟಿ ಪ್ಯಾಕೆಟ್ ಸಿಕ್ಕೈತ್ ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ರಾಬಾಡ್ಬಿಡ್ತಾನ ಕಣೋ, ಮನೆಗ್ ಹೋಗೋದಕ್ಕೆ ಭಯ ಆಗ್ತೈತೆ. ಲೇ, ಎದ್ರಕಬೇಡ, ಮನೆಗ್ ಹೋಗು. ನಾನ್ ಫೋನ್ ಮಾಡಿ ಎಲ್ಲ ಸರಿ ಮಾಡ್ತೀನಿ. ಪಕ್ಕನಾ? 100%. ನೋಡ್ರಮಣ, ನನ್ ಮಗ ದೊಡ್ಡವನಾಗ್ಬಿಟ್ಟವನೆ, ಎಣ್ಣೆ ಹೊಡಿಯೋದ್ ಬೇರೆ ಕಲ್ತ್ಬಿಟ್ಟವನೆ. ನೆನ್ನೆ ಅವ್ನ ಬ್ಯಾಗಲ್ಲಿ ಓಟಿ ಪ್ಯಾಕೆಟ್ ಸಿಕ್ತು. ಬರ್ಲಿ ನನ್ನ ಮಗ ಇವತ್ತು ಮನೆಗೆ, ಅವ್ನ ಗತಿ ಕಾಣಿಸ್ತೀನಿ. ಅಪ್ಪ ಬಾಪ, ದೊಡ್ಡ ಮನ್ಸ, ದೊಡ್ಡವನಾಗ್ಬಿಟ್ಟಿದ್ಯಾ ನೀನು. ಎಣ್ಣೆ ಹೊಡಿಯೋದ್ ಬೇರೆ ಕಲ್ತಿದ್ಯಾ. ನೆನ್ನೆ ಬ್ಯಾಗಲ್ಲಿ ಓಟಿ ಪ್ಯಾಕೆಟ್ ಸಿಕ್ತಲ್ಲ, ಯಾರ್ದದು? ಅಪ್ಪ, ನಾನ್ ಕುಡಿಯಲ್ಲಪ್ಪ, ಬ್ಯಾಗಲ್ಲಿ ಸಿಕ್ಕಿದ್ ನಂದಲ್ಲಪ್ಪ. ಯಾರ್ದು ಫೋನು? ಅದೇ ಅಪ್ಪ, ಸುಧಾಕರ. ಸ್ವೀಕಾರ ಮಾಡು. ಹಲೋ, ಹೇಳೋ. ಎಲ್ಲಿದ್ಯೋ? ಇಲ್ಲೇ ಮನೇನು. ನಿನ್ನೆ ಒಂದ್ ಮಿಸ್ಟೇಕ್ ಆಗ್ಬಿಟ್ಟೈತಲ್ಲ, ನಿನ್ ಬ್ಯಾಗಲ್ಲ ನಂದು ಓಟಿ ಪ್ಯಾಕೆಟ್ ಮಿಸ್ ಆಗ್ಬಿಟ್ಟೈತೆ. ಮನೆಗ್ ತಂದ್ಕೊಡ. ಸರಿ ಕಣ, ಆಯ್ತು. ಜಯಂತರಪ್ಪನ ಮೀಟ್ ಮಾಡಕ್ ಬಂದಿದ್ದೆ, ನಾನೇ ಇವಾಗ ಮನಗ್ ಬತ್ತಾವನೆ. ತಕ್ಕ ಬತ್ತೀನಿ, ತಡ್ಕೊಂಬಗ್ನೆ. ಹಂಗೆ ಸೈಸ್ ಏನಾದ್ರು ಬೇಕಪ್ಪ? ಅಪ್ಪ, ನಿನಗೆ ನೀನೇ ಸಾಟಿಲಿಲ್ಲ ಮಯ. ಹೊಸ್ತಾಗಿ ಬಂದ್ರಿ ಅಣ್ಣ? ಹೌಣ, 2 ದಿವಸ ಆತ್ರಿ. ಈಗ 2 ದಿವಸ ಆತು ಬಂದ್ರಿ. ಮೊದಲು ಎಲ್ಲಿದ್ರಿ ಮತ್ತೆ? ಮೊದ್ಲ ಜೈಲ್ನಾಗ ಇದ್ದನ್ರಲ್ಲ. ಯಾಕ್ರಿ? ಕಟಿಂಗ್ ಮಾಡಿದ್ರಿ, ಹೆಂಗೋ ಬಂದ. ಕಟಿಂಗ್ ಚಂದ ಆಗಿಲ್ಲ ಅಂದ್ರ ಅವ್ ಹಾ ರೀ. ಬ್ಲೇಡ್ಲಿ ಎಳ್ದ ಬಿಟ್ಟನ್ರಿ ಅವನು. ಹಿಂಗಾಗಿ 10 ವರ್ಷ ಆ ಕಡೆ ವಾದನ್ರಿ. ಹಂಗಾಯ್ತಾರ ನೋಡ್ರಿ ನಾ ಕಟಿಂಗ್. ಬೆಂಕಿ ಅಣ್ಣ ಕಟಿಂಗ. ಇನ್ನೊಂದ್ ಬೇವರ್ಸಿ ಬಂತು ಎಸಿ ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿ. ಓ, ಕಾಸು ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಎಷ್ಟು? 10,000. 10,000 ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಝೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆನಾ ಮನೇಲಿ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಝೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ಟೇಕ್ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗಿ ಬಂದಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು? ಸೌಂಡ್ ಬಂತು, ಕಾಸು ಯಾಕೆ ಬರ್ತಿಲ್ಲ? ಹಲೋ ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗೀರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ. ಏನಾಯ್ತು ನಿಮ್ಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹೆಂಗ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ, ಎಲ್ಲ ಓಕೆನಾ? ಏನ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಂಬಿಕೆ ಅಲ್ವಾ? ನೀನ್ ATM ಮೇಲೆ ನಂಬಿಕೆ ಅಲ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ನೆ. ಇರು, ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಎಲ್ಲ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗೇನ್ ಓದ್ತಾ ಇದೆಯಾ ಇಲ್ಲಿ? ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನಿಮ್ಮ ಅಮ್ಮನ್ ಬಾಯ್ಲಿ. ಗೌಡ್ರು ನಿಂದ್ರಿ, ಗೋಡ್ ಕರಿತೀನಿ. ಗೌಡ್ರು ತಿನ್ನರಾಯ್ ಬೆಂಗಾಳ್ ಬರ್ರಿ. ಹೇಳುವ, ಯಾಕೆ ಬಂದಿ? ಯಪ್ಪ, ಮಮ್ಮ ಏನೋ ಕಲ್ತಾನಂತ 70,000 ಸಾಲ ಕೊಡ್ರಿ. ಇವೇನ್ ಕಲಿತಾನವ? ಕ್ಯಾಟ್ ಅವರ್ ಚಟಕ್ ಬಿದ್ದದ. ಇಲ್ಲೇ ನಂಬರ್ ಕೆಲ್ಸಕ್ಕೆ ಹಚ್ಕೊಡು. ಯಪ್ಪ, ಕಲಿತಾನಂತ ಬಾಯಿ ತರ್ಲಿಕತ್ತಾರ, 1,000 ಕೊಡಿ ಅಪ್ಪ. ನೀ ಏನ್ ಹೇಳೋದು ಮಾತು ಕೇಳಲ್ಲ. ಈಗ ತೋ ಹಿಡಿ. ಓದ್ತೇವ್ರಪ್ಪ, ನಡಿ ಮರ್ಕಾಡಿ. ನಾ ಬರ್ತೀನಿ, ನಡಿ. ರೊಕ್ಕ ನಾ ತರ್ತೀನಿ, ನಡಿ. ಅಲ್ಲ ಗೌಡ್ರಿ, ಹ್ಯಾಂಗ್ರಿ ಒಂದ್ ಕೈ ಕಡಿಮ್ರಿ. ಏನ್ ತಿಂಡು ನಿಂದು? ಬಾ ಕಡೆ ಬಾ. ಕಳ್ರಿ ಗೌಡ್ರು. ಹತ್ತು ಸಾವಿರ ರೀ. 10,000 ಕಳ್ರಿ ಗೌಡ್ರು. ಈಗ 10,000 ನಮ್ಮ 10,000 ಗೌಡ್ರಿ. 20,000 ರೂಪಾಯಿ ರೀ. ನಾ ಹೋಗಿ ಬರ್ತಾರೆ. ಗೌಡ್ರು, ನಮ್ ರೊಕ್ಕ ನಮ್ಗೆ ಹಟ್ರಲ್ರಿ. ಕಾಲ್ ಹಂಗ ಅಲ್ಲಾಡ್ಸ್ಬೇಡಿ ಕಣ್ರಿ, ಮನೆ ದರಿದ್ರ ಬರುತ್ತೆ. ಬರ್ತಿ ಏನ್ ಕರೆಕ್ಟಾಗಿ ಹೇಳಿದೆ, ನಿಮ್ಮ ಅಣ್ಣ ಬಂದವನೇ.
ಅಣ್ಣ 2 ಗ್ಲಾಸ್ ಕೊಡಿ ಅಣ್ಣ. 10 ರೂಪಾಯಿ ಅಣ್ಣ. ಏಯ್ ನಾನು ಕೊಡ್ತೀನಿ ಬಿಡು ಅಣ್ಣ ತಗೊಳ್ಳಿ ಅಣ್ಣ ನಾನಿದ್ದೀನಿ ಬಾರೋ. ಅಣ್ಣ 1 ಪ್ಯಾಕೆಟ್ ಚಿಪ್ಸ್ ಕೊಡೋಣ. ಎಷ್ಟಣ್ಣ? 50 ರೂಪಾಯಿ. ಏಯ್ ನಾನು ಕೊಡ್ತೀನಿ ಬಿಡು ಅಣ್ಣ ತಗೊಳ್ಳಿ ಅಣ್ಣ. 4 ಬಿಯರ್ ಕೊಡಿ ಅಣ್ಣ. 605. ತಗೊಳ್ಳಿ ಅಣ್ಣ. 5 ರೂಪಾಯಿ ಕೊಡಪ್ಪ. ಲೇ 5 ರೂಪಾಯಿ ನಾನು ಕೊಡ್ತೀನಿ ಬಿಡು, ಚೇಂಜ್ ಇದೆ ಕೊಡ್ತೀನಿ ಬಿಡು, ತಗೊಳ್ಳಿ ಅಣ್ಣ. ನಾನು ಇದ್ದೀನಿ ಅಂತ ಹೇಳಿಲ್ವೇನೋ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಸುಡೇ ರಕ್ಷಿಮಾ ಜಂಗ್ಲಿ.